ಈ ಭರತಖಂಡದಲ್ಲಿ ಅನೇಕ ಮಹಾತ್ಮರು ಆಗಿ ಹೋಗಿದ್ದಾರೆ. ಸಂಭವಾಮಿ ಯುಗೆ ಯುಗೆ ಎಂದು ಗೀತೆಯಲ್ಲಿ ಸಾಕ್ಷಾತ್ ಭಗವಂತನೇ ಅಭಯ ನೀಡಿದಂತೆ ಧರ್ಮಕ್ಕೆ ಚ್ಯುತಿ ಬರುವ ಸಂದರ್ಭದಲ್ಲೆಲ್ಲ ಶ್ರೇಷ್ಠ ಸಾಧು ಸಂತರು ಅವತರಿಸಿ ಸಮಾಜದ ಉನ್ನತಿಗಾಗಿ ಶ್ರಮಿಸಿದ್ದಾರೆ. ಸದ್ಗುರು ಶ್ರೀಧರ ಸ್ವಾಮಿಗಳು ಕೂಡ ಅಂತಹ ಮಹಾಮಹಿಮರ ಸಾಲಿನಲ್ಲಿ ನಿಲ್ಲುತ್ತಾರೆ. ಸ್ವಾಮಿ ಶ್ರೀಧರರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ದೇಗಲೂರು ಗ್ರಾಮದವರು. ಇವರನ್ನು ದತ್ತಾತ್ರೇಯರ ಅವತಾರವೆಂದು ಹೇಳುತ್ತಾರೆ. ಹೈದರಾಬಾದಿನ ನಾರಾಯಣರಾಯರು ಮತ್ತು ಕಮಲಾಬಾಯಿಯವರು ಜನ್ಮವಿತ್ತ ಮಹಾಪುರುಷರೇ ಶ್ರೀಧರ ಸ್ವಾಮಿಗಳು. ಡಿಸೆಂಬರ್ 7, 1908 ದತ್ತ ಜಯಂತಿಯಂದು ಲಾಡಚಿಂಚೋಳಿ, ಗುಲ್ಬರ್ಗ ಜಿಲ್ಲೆ ಗ್ರಾಮದಲ್ಲಿ ಇವರ ಜನನವಾಯಿತು. ಧಾರ್ಮಿಕತೆಗೆ ಉದಾಹರಣೆಯಾಗಿದ್ದ ಕುಟುಂಬದವರ ಇವರಿಗೆ ತಮ್ಮ 12ನೇ ವಯಸ್ಸಿನಲ್ಲೇ ಅನಾಥರಾಗುವ ದುರ್ವಿಧಿ ಒದಗಿತು. ಪರಿಸ್ಥಿತಿಯನ್ನು ಋಣಾತ್ಮಕವಾಗಿ ಸ್ವೀಕರಿಸದೆ ಶ್ರೀಗಳು ತಮ್ಮ ವಿದ್ಯಾಭ್ಯಾಸದೊಡನೆ ಧಾರ್ಮಿಕತೆ, ಸನಾತನ ಧರ್ಮ, ಭಗವದ್ಗೀತೆ, ಹರಿಕಥೆಗಳ ಪ್ರವಚನಗಳಿಂದ ಜನರ ಮನಗಳಲ್ಲಿ ನೆಲೆಸತೊಡಗಿದ್ದರು. ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಬೇಕೆಂದು ಭಾವಿಸಿದ್ದ ಶ್ರೀಗಳು ತಮ್ಮ ವಿದ್ಯಾಭ್ಯಾಸದೊಡನೆ ತಪಸ್ಸಿನೊಡನೆ ಜೀವಿಸತೊಡಗಿದರು. ಆಹಾರಕ್ಕಾಗಿ ಮಧುಕರಿ ವೃತ್ತಿ, ಭಿಕ್ಷಾಟನೆ ಅವಲಂಬಿಸಿದರು. ಎಲ್ಲವನ್ನೂ ತ್ಯಜಿಸಿ ತಪಸ್ಸಿಗೆ ಹೋಗಬೇಕೆಂಬ ಇಚ್ಛೆ ಪ್ರಬಲವಾಯಿತು. ಪ್ರೌಢಶಾಲೆಯ ವಿದ್ಯಾಭ್ಯಾಸ ಇನ್ನು ಸಾಕೆನಿಸಿತ್ತು. ತಪಸ್ವಿಯಾಗಲು ಹೊರಟರು. ಅಶ್ವಯುಜ ಮಾಸದ ವಿಜಯದಶಮಿಯಂದು ತಮ್ಮ ಜೀವನದ ಉದ್ದೇಶಗಳನ್ನು ಒಂದು ಪ್ರತಿಜ್ಞಾ ಪತ್ರವಾಗಿ ಬರೆದು ಅಗ್ನಿದೇವನಿಗೆ ಅರ್ಪಿಸಿದರು. ನೆರೆಯವರಾದ ಪಳನಿಕರಿಂದ ಸಲಹೆ ಪಡೆದು ಸಜ್ಜನಗಡದ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳನ್ನು ಗುರುವಾಗಿ ಸ್ವೀಕರಿಸಿದ ಶ್ರೀಗಳು ತಮ್ಮ ಪಯಣವನ್ನು ಸಜ್ಜನಗಡದತ್ತ ಬೆಳೆಸಿದರು. ಶ್ರೀರಾಮ ಸ್ಮರಣೆ ಮಾಡುತ್ತಾ ಹೊರಟವರಿಗೆ ದಾರಿಯಲ್ಲಿ ಅಡ್ಡಿಯಾದ ಕಲ್ಲು ಮುಳ್ಳು, ಮಳೆ ಗಾಳಿ ಯಾವ ಲೆಕ್ಕಕ್ಕೂ ಸಿಗಲಿಲ್ಲ. ಶ್ರೀಸಮರ್ಥ ರಾಮದಾಸ ಸ್ವಾಮಿಗಳು ಛತ್ರಪತಿ ಶಿವಾಜಿಯ ಗುರುಗಳು. ಇವರು ಹನುಮಂತನ ಅವತಾರವೆಂದೇ ಪ್ರಸಿದ್ಧಿ ಇದೆ. ಮಾನಸಿಕವಾಗಿ ಇವರನ್ನು ಗುರುಗಳಾಗಿ ಪಡೆದ ಶ್ರೀಗಳು ಹನುಮರಾಮನಲ್ಲಿ ತೋರಿಸಿದ ಭಕ್ತಿಯನ್ನು ತಮ್ಮ ಭಕ್ತಿಯ ರೀತಿಯಿಂದ ಮತ್ತೊಮ್ಮೆ ನೆನಪಿಸಿದರು. ಕೆಲ ವಸಂತಗಳು ಸೇವೆಯ ನಂತರ ಗುರುಗಳ ಪ್ರೇರಣೆಯಂತೆ ದಕ್ಷಿಣ ಭಾರತದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ತೆರಳಿದರು. ಕನ್ನಡ, ಮರಾಠಿ, ಉರ್ದು, ಹಿಂದಿ, ಇಂಗ್ಲಿಷ್ನಲ್ಲಿ ಸರಾಗವಾಗಿ ಮಾತಾಡುತ್ತಿದ್ದ ಶ್ರೀಗಳು ಮಂಜುಗುಣಿ, ಶಿರಸಿ, ಸೊರಬ, ಸಾಗರದಲ್ಲಿ ಜನರಿಗೆ ಉಪನ್ಯಾಸಗಳು, ಪ್ರವಚನಗಳನ್ನು ಮಾಡತೊಡಗಿದರು. ಶೀಗೇಹಳ್ಳಿಯ ಪರಮಾನಂದ ಮಠದಲ್ಲಿ ಶ್ರೀ ಶಿವಾನಂದ ಸ್ವಾಮಿಗಳಿಗೆ ದಾಸನಾಗಿ ಸೇವೆ ಸಲ್ಲಿಸಿದರು. ಅಲ್ಲಿಂದ ಹೊರಟು ಸಂಪೆಕಟ್ಟೆಯ ಮಠದಲ್ಲಿ 2 ತಿಂಗಳುಗಳ ಕಾಲ ಸೇವೆ ಮಾಡಿದರು. ನಂತರ ಕೊಡಚಾದ್ರಿಯ ಏಕಾಂತ ಸ್ಥಳದಲ್ಲಿ ಬಹುಕಾಲ ತಪಸ್ಸು ನಿರ್ವಿಘ್ನವಾಗಿ ನಡೆಯಿತು. ಅಲ್ಲಿಂದ ಬನವಾಸಿ, ಹೀಗೆ ಅವರ ಧಾರ್ಮಿಕತೆ ಎಲ್ಲೆಡೆ ಪಸರಿಸತೊಡಗಿತು. ಶ್ರೀಸಮರ್ಥರ ಆಜ್ಞೆಯಂತೆ 1943ರ ವಿಜಯದಶಮಿಯಂದು ಶೀಗೇಹಳ್ಳಿಯ ಲಲಿತಾಶಾಸ್ತ್ರೋಕ್ತ ವಿಧಿಯಿಂದ ಸನ್ಯಾಸವನ್ನು ಸ್ವೀಕರಿಸಿದರು. ಅಂದಿನಿಂದ ಭಕ್ತ ಜನರು ಶ್ರೀಗಳನ್ನು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಯ ಭಗವಾನ್ ಶ್ರೀ ಶ್ರೀಧರ ಸದ್ಗುರು ಮಹಾರಾಜರು ಎಂದೇ ಸಂಬೋಧಿಸತೊಡಗಿದರು. ಸಾಗರದ ಸಮೀಪದ ವರದಹಳ್ಳಿ ಎಂಬುದು ಒಂದು ಚಿಕ್ಕ ಗ್ರಾಮ. ಯಾರ ಗಮನವನ್ನು ಇದು ಸೆಳೆದಿರಲಿಲ್ಲ. ಸುತ್ತಲೂ ಬೆಟ್ಟಗಳು, ದೊಡ್ಡ ಕಾಡು, ಎತ್ತರವಾಗಿ ಬೆಳೆದ ಹೆಮ್ಮರಗಳು, ಬೆಟ್ಟಗಳ ನಡುವೆ ಹಳ್ಳಿಗರ ಬೆಳೆಸಿದ ಅಡಿಕೆ ತೋಟ, ಭತ್ತದ ಚಿಕ್ಕ ಗದ್ದೆಗಳು. ಇಲ್ಲಿರುವ ಜಗದಾಂಬ ಮಂದಿರ ಪ್ರಾಚೀನವಾದದ್ದು. ಬೆಟ್ಟದಲ್ಲಿರುವ ಒಂದು ಉದ್ದವಾದ ದೊಡ್ಡ ಗುಹೆಯನ್ನು ವ್ಯಾಸಗುಹೆ ಎನ್ನುತ್ತಾರೆ. ವ್ಯಾಸರ, ಅಗಸ್ತ್ಯರು ಅಲ್ಲಿ ತಪಸ್ಸು ಮಾಡಿದರೆಂದು ಜನರ ಹೇಳಿಕೆ. ಹಿಂದೆ ಇಲ್ಲೊಂದು ಸನ್ಯಾಸಿ ಮಠವಿದ್ದು ಉತ್ತರಾಧಿಕಾರಿ ಇಲ್ಲದೆ ಹಾಳು ಬಿದ್ದಿತ್ತು. ದೇವಿ ತೀರ್ಥ, ಅಗಸ್ತ್ಯ ತೀರ್ಥ ಎಂಬ 2 ಕೊಳಗಳಿದ್ದವು. ಶ್ರೀಗಳು ಧರ್ಮ ಜಾಗೃತಿಗಾಗಿ ಸಂಚಾರ ಮಾಡುತ್ತಾ 1953ರಲ್ಲಿ ಇಲ್ಲಿಗೆ ಆಗಮಿಸಿದರು. ಇಲ್ಲಿ ಆಶ್ರಮ ನಿರ್ಮಿಸಬೇಕೆಂದು ಬಯಸಿ ಕೆಲ ದಿನಗಳಲ್ಲೇ ಜಗದಾಂಬಾ ದೇವಾಲಯದ ಹಿಂಬದಿಯಲ್ಲಿರುವ ಬೆಟ್ಟದ ಮೇಲೆ ಒಂದು ಕುಟೀರದ ನಿರ್ಮಾಣವಾಯಿತು. ಶ್ರೀಧರಾಶ್ರಮ ಎಂದು ಹೆಸರಿಡಲಾಯಿತು. ಅಂದಿನಿಂದ ಅಲ್ಲಿಯ ಚಹರಿಯೇ ಬದಲಾಯಿತು. ಶ್ರೀಗಳ ಭೇಟಿಗೆ ಜನಸಾಗರವೇ ಹರಿದು ಬರತೊಡಗಿತು. ಶ್ರೀಧರ ತೀರ್ಥದ ವೈಶಿಷ್ಟ್ಯ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವದ್ದಳ್ಳಿ, ಈಗಿನ ವರದಹಳ್ಳಿ, 1954ರಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ್ದ ಕಾಡು ಇದಾಗಿತ್ತು. ಅಲ್ಲಿ ಶ್ರೀಧರ ಸ್ವಾಮಿಗಳು ಧರ್ಮಧ್ವಜ ಸ್ಥಾಪಿಸಿದ ಬಳಿಕ ನೀರಿಲ್ಲದ ಆ ಸ್ಥಳದಲ್ಲಿ ಜಲಧಾರೆ ಹರಿಯಿತು. ಇಂದಿಗೂ 24 ಗಂಟೆ ಬೆಟ್ಟದ ತುದಿಯಿಂದ ನೀರು ಹರಿದು ಬರುವುದು ಈ ಕ್ಷೇತ್ರದ ವಿಶೇಷ. ಅದಕ್ಕೆ ಶ್ರೀಧರ ತೀರ್ಥ ಎಂದು ಹೆಸರು. ಇಲ್ಲಿಯೂ ಶ್ರೀಧರ ಸ್ವಾಮಿಗಳು ಸ್ಥಾವರವಾಗದೆ ಕಾಶಿ, ಉಜ್ಜಯಿನಿ,
ಹಿಮಾಲಯದ ತಪ್ಪಲು ಸೇರಿದಂತೆ ಭಾರತದ ಉದ್ದಗಲವನ್ನು ಸಂಚರಿಸಿದರು. 1967ರಲ್ಲಿ ಮತ್ತೆ ಒದ್ದಳ್ಳಿಗೆ ವಾಪಸಾದರು. ಅಸಾಧ್ಯ ಕೆಲಸ ಸಹಜ ಮಾಡಿದರು. ಹೊನ್ನಾವರದ ಅರೆಯಂಗಡಿ ಸಮೀಪದ ಶ್ರೀ ಕರಿಕಾನು ಪರಮೇಶ್ವರಿ ಅಮ್ಮನವರ ದೇವಾಲಯದ ಜೀರ್ಣೋದ್ಧಾರ ಸಾಧ್ಯವೇ ಇಲ್ಲ ಎಂಬಂತಿತ್ತು. ಸ್ವಾಮಿಗಳ ಸಾಮರ್ಥ್ಯದಿಂದಾಗಿ 1954ರಲ್ಲಿ ಈ ಕಾರ್ಯ ನೆರವೇರಿತು. ಅಂತೆಯೇ ಇನ್ನೂ ಅನೇಕಾನೇಕ ದೇವಾಲಯಗಳ ಜೀರ್ಣೋದ್ಧಾರ, ಕಲಾವೃದ್ಧಿ, ಉದ್ಧಾರಗಳು ಸ್ವಾಮಿಗಳಿಂದ ನಡೆದಿದ್ದವು. ಈ ಸಮಯದಲ್ಲಿ ಲೆಕ್ಕವಿಲ್ಲದಷ್ಟು ಜನರು ಸ್ವಾಮಿಗಳ ಕರುಣಾಕಟಾಕ್ಷದಿಂದ ಭೂತ ಪಿಶಾಚ ಬ್ರಹ್ಮರಾಕ್ಷಸ ಬಾಧೆಗಳನ್ನು, ತಮ್ಮ ಲೌಕಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಇಂದಿಗೂ ಮಾಡಿಕೊಳ್ಳುತ್ತಿದ್ದಾರೆ. ಸನ್ಯಾಸತ್ವ ಸ್ವೀಕಾರದ 26 ವರ್ಷಗಳ ನಂತರ ಘೋರ ತಪಸ್ಸಿಗೆ ಕೂರುವ ನಿರ್ಧಾರ ಮಾಡಿದ ಶ್ರೀಗಳು ಕುಟೀರದ ಬಳಿ ತಮಗಾಗಿಯೇ ನಿರ್ಮಿಸಿದ ಪ್ರತ್ಯೇಕ ಕುಟೀರದಲ್ಲಿ ತಪಸ್ಸಿಗೆ ಕೂತರು. ಚೈತ್ರ ಬಹುಳ ಬಿದಿಗೆ ಗುರುವಾರ ಏಪ್ರಿಲ್ 19, 1973 ದಂದು ಭಗವಾನ್ ಶ್ರೀಧರ ಸ್ವಾಮಿಗಳು ಪಾರ್ಥಿವ ದೇಹವನ್ನು ತ್ಯಜಿಸಿದರು. ಇಂದು ಸಾವಿರಾರು ಭಕ್ತರು ಪ್ರತಿದಿನ ಶ್ರೀಗಳ ಸ್ಥಳದ ದರ್ಶನಕ್ಕೆ ದೌಡಾಯಿಸುತ್ತಾರೆ. ಶ್ರೀಗಳು ಸ್ಥಾಪಿಸಿದ ಗೋಶಾಲೆಯಲ್ಲಿ ಗೋಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ನೂರಾರು ಭಕ್ತರು ಭಕ್ತಿಯಿಂದ ಪ್ರಸಾದದ ರೂಪವಾಗಿ ನೀಡಲಾಗುತ್ತಿರುವ ಭೋಜನ ಸ್ವೀಕರಿಸುತ್ತಾರೆ.